ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಪ್ಯಾರಿಸಲ್ಲಿ ಲೂಸಿ ಅವರ ಅಂಕಲ್ ಸತ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ತಡ ಅಮೆರಿಕಾಯಿಂದ ಲೂಸಿ ಅವರ ಅಂಕಲ್ನ ಅಂತ್ಯಕ್ರಿಯೆಗಿಂತ ಪ್ಯಾರಿಸ್ನ ನೋಡ್ಬೋದು ಅಂತ ತುಂಬಾ ಖುಷಿಯಾಗಿ ಪ್ಯಾರಿಸ್ಗೆ ಬರ್ತಾಳೆ. ಇನ್ನು ಅಲ್ಲಿಗೆ ಬಂದ ಲೂಸಿಗೆ ಏನೇನೆಲ್ಲ ಆಯಿತು ಮತ್ತು ಅವರ ಒಂದು ಫ್ಯಾಮಿಲಿಯ ಹಿಸ್ಟ್ರಿನ ತಿಳ್ಕೊಂಡ ಆಕೆ ಮತ್ತೆ ವಾಪಸ್ ಹೋಗೋ ಅಷ್ಟರಲ್ಲಿ ಅವಳ ಜೊತೆ ಏನೆಲ್ಲ ನಡೀತು, ಇದೇ ಈ ಒಂದು ಮೂವಿ. ಬನ್ನಿ, ತುಂಬಾ ಭಯಾನಕವಾಗಿರುತ್ತೆ, ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಲೂಸಿ ಪ್ಯಾರಿಸ್ಗೆ ಬಂದಿದ್ದಾರೆ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಅವರ ಅಂಕಲ್ ತೀರ್ಕೊಂಡಿದ್ದಾರೆ. ಲೂಸಿ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದಾಳೆ. ಯಾಕೆ ಅಂದರೆ ಹಾಗೆ ಪ್ಯಾರಿಸ್ನ ಸ್ವಲ್ಪ ಸುತ್ತಾಡಿ ನೋಡ್ಬೋದು ಅಂತ. ಇನ್ನು ಅವ್ರ ತಾಯಿ ಒಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿರ್ತಾರೆ. ಇನ್ನು ಇವಾಗ ಲೂಸಿ ಸೀದಾ ಒಂದು ಟ್ಯಾಕ್ಸಿನ ಮಾಡಿಕೊಂಡು ಆ ಒಂದು ಕಾಜಲ್ ಅಂದರೆ ಒಂದು ಪ್ಯಾಲೇಸ್ನ ರೀತಿ ಇರ್ತಕ್ಕಂತಹ ಅವಳ ಒಂದು ಮನೆಗೆ ಬರ್ತಾಳೆ. ಇನ್ನು ಆ ಅಡ್ರೆಸ್ನ ಈ ಒಂದು ಡ್ರೈವರ್ಗೆ ಹೇಳಿದ ಕೂಡಲೇ ಅವನು ಒಂದು ಸರಿ ಅವಳ ಮುಖಾನ ನೋಡ್ತಾನೆ. ನಿಜವಾಗ್ಲೂ ನೀವು ಇಲ್ಲಿಗೆ ಹೋಗ್ಬೇಕಿರೋದು ಅಂತ. ಆದರೆ ಇವಳು ಹೌದು ಅಂತ ಹೇಳಿದ್ದಕ್ಕೆ ಅವನು ಸಹ ಅಲ್ಲೇ ಬಿಡ್ತಾನೆ. ಇನ್ನು ಇವಳಿಗೆ ಆ ಒಂದು ಸೂಟ್ ಕೇಸ್ ಅಥವಾ ಅವಳ ಒಂದು ಬ್ಯಾಗ್ನ ಕೂಡ ಈ ವ್ಯಕ್ತಿ ಆಚೆ ತಕ್ಕೊಡಲ್ಲ. ಇವಳಿಗಿದೆಲ್ಲ ತುಂಬಾನೇ ಸ್ಟ್ರೇಂಜ್ ಅಂತ ಅನ್ಸುತ್ತೆ. ಇನ್ನು ಆ ವ್ಯಕ್ತಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಇನ್ನು ಲೂಸಿ ಸೀದಾ ಆ ಒಂದು ಮನೆಯ ಒಳಗಡೆ ಬರ್ತಾಳೆ. ಈ ಮನೆ ನೋಡೋಕ್ಕೆ ತುಂಬಾನೇ ಅದ್ಭುತವಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತು ತುಂಬಾನೇ ದೊಡ್ಡದಾಗಿದೆ. ಅವಳು ಸುತ್ತಲೂ ಕೂಡ ನೋಡಿದ್ರೆ ಅಲ್ಲಿ ಯಾರೂ ಸಹ ಇರೋದಿಲ್ಲ. ಆದರೆ ಯಾರಾದರೂ ಇದ್ದೀರಾ ಅಂತ ಕೂಗ್ತಾ ಒಳಗಡೆ ಬರ್ತಾಳೆ. ಸಡನ್ನಾಗೆ ಈ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಬ್ಬ ವ್ಯಕ್ತಿ ಕೂತಿರೋದನ್ನ ನಾವು ನೋಡ್ತೀವಿ. ಈ ವ್ಯಕ್ತಿ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾನೆ. ಇನ್ನು ಈ ವ್ಯಕ್ತಿ ಇವಳನ್ನ ಲೂಸಿ ಅಂತ ಕರೀದೆ ಅವಳ ಕಂಪ್ಲೀಟ್ ಹೆಸರನ್ನ ಹಿಡಿದು ಕರಿತಾ ಇದ್ದಾನೆ, ಅದೇ ಬೆಲರೋಸ್. ಇನ್ನು ಇವಳು ನಾನು ಲೂಸಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಹೋಗ್ತಾಳೆ. ಆದರೆ ಅವನು ಇವಳು ಯಾವ ಮಾತನ್ನು ಕೂಡ ಕೇಳಿಸ್ಕೊತಾನೆ ಇಲ್ಲ. ಈ ಮನೆ ಸ್ಟ್ರಿಕ್ಟ್ ರೂಲ್ಸ್ ಅಂತ ಹೇಳ್ತಾ ಹೋಗ್ತಾನೆ. ನೋಡು, ಯಾವುದೇ ಕಾರಣಕ್ಕೂ ನೀನು ಮೇಲ್ಗಡೆ ಹೋಗಬಾರ್ದು, ಅದರಲ್ಲೂ ಕೂಡ ನಾನು ಮಾಡಿಗೆ ಹೋಗಲೇಬಾರ್ದು. ಏನಿದ್ರು ನೀನು ಈ ಗ್ರೌಂಡಲ್ಲಿ ಅದರಲ್ಲೂ ಕೂಡ ಇದೇ ಒಂದು ಪ್ಲೇಸ್ಗೆ ಬರಬೇಕು, ಊಟ ಮಾಡಬೇಕು. ಇನ್ನು ನಿನ್ನ ರೂಮ್ ಕಂಪ್ಲೀಟ್ಲಿ ರೆಡಿಯಾಗಿದೆ, ಅದು 3rd ಫ್ಲೋರಲ್ಲಿದೆ. ಅಲ್ಲಿ ಬಿಟ್ಟರೆ ಇಲ್ಲಿರಬೇಕು. ಮತ್ತು ಈ ಮನೇಲಿರ್ತಕ್ಕಂಥ ಇನ್ನೂ ಹಲವು ಗೆಸ್ಟ್ಗಳಿಗೆ ನೀನು ಯಾವುದೇ ಥರದ ಡಿಸ್ಟರ್ಬ್ನ ಮಾಡಬಾರ್ದು. ಮತ್ತು ಅನ್ಇನ್ವೈಟೆಡ್ ಗೆಸ್ಟ್ ಅಂದರೆ ಯಾವುದೇ ಒಂದು ವ್ಯಕ್ತಿಗಳನ್ನು ನಾವು ಕರೀಲಿಲ್ಲ ಅಂದರೆ ನೀನು ಅವ್ರನ್ನ ಯಾವುದೇ ಕಾರಣಕ್ಕೂ ಕರೆದು ಊಟನ ಕೊಡೋ ಹಾಗಿಲ್ಲ. ಇದೆಲ್ಲನೂ ಕೂಡ ನೀನು ಪಾಲಿಸಬೇಕು ಅಂತ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾನೆ. ಲೂಸಿಗೆ ಇದೆಲ್ಲ ತುಂಬಾ ಸ್ಟ್ರೇಂಜ್ ಅಂತ ಅನಿಸುತ್ತೆ. ಇವನು ಯಾರಪ್ಪ ಈ ಥರ ಮಾತಾಡ್ತಾ ಇದ್ದಾನೆ ನಾನು ಬಂದು ಕೂಡಲೇ ಅಂತ. ಇನ್ನೂ ಅವಳು ಊಟ ಮಾಡಿಕೊಂಡು ಈ ಥರ ಒಂದು ವ್ಲಾಗಿಂಗ್ನ ಮಾಡ್ತಾ ಇರ್ತಾಳೆ. ಸೊ ಆ ವ್ಲಾಗಿಂಗಲ್ಲಿ ಇವಳು ಹೇಳ್ತಾ ಇದ್ದಾಳೆ, ನಾನು ಫಾರ್ ದ ಫಸ್ಟ್ ಟೈಮ್ ಪ್ಯಾರಿಸ್ಗೆ ಬಂದಿದ್ದೀನಿ, ಇದು ನಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತೆ, ಹಾಗೆ ಹೇಗೆ ಅಂತ ಹೇಳ್ತಾ ಅವಳು ರೂಮಿಗೆ ಬರ್ತಾಳೆ. ಈಗ ಅವಳ ದಿಂಪಿನ ಮೇಲೆ ಒಂದು ರೆಡ್ ರೋಸ್ ಇರುತ್ತೆ. ಆ ರೆಡ್ ರೋಸ್ನ ಇವಳು ಸ್ವಲ್ಪ ಸ್ಮೆಲ್ ಮಾಡ್ತಿದ್ದಾಗೇನೆ ಏನೋ ಒಂದು ಕುಚ್ಕೊಂಡು ಅವಳು ಮೂಗಿಂದಾನೆ ರಕ್ತ ಬಂದ್ಬಿಡುತ್ತೆ. ಅಷ್ಟರಲ್ಲೇ ಈ ಮನೆಯ ಸೇವಕಿ ಮೇರಿ ಅಲ್ಲಿಗೆ ಬರ್ತಾಳೆ. ಈಗ ಅವಳು ನಾಳೆ ಬೆಳಗ್ಗೆ ನೀವು ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಎದ್ದು ರೆಡಿ ಆಗಿಬಿಡಿ, ಇಲ್ಲಾಂದ್ರೆ ವಿಕಾರ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ವಿಕಾರ್ ಅಂದ್ರೆ ಇಲ್ಲಿ ಬೇರೆ ಯಾರು ಅಲ್ಲ, ಈ ಹಿಂದೆ ಒಬ್ಬ ಹುಡುಗ ಇವಳಿಗೆ ಸಿಕ್ಕಿದ್ನಲ್ವಾ ಒಬ್ಬ ವ್ಯಕ್ತಿ, ಅದೇ ಒಂದು ವ್ಯಕ್ತಿನೇನೆ. ಈಗ ಲೂಸಿ ತುಂಬಾನೇ ಚೆನ್ನಾಗಿ ನಿದ್ದೆನ ಮಾಡ್ತಾಳೆ. ಆದ್ರೆ ಬೆಳಗ್ಗೆ ಕಣ್ಬಿಟ್ಟಾಗ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಇನ್ನು ಅವಳು ನಿಧಾನವಾಗಿ ಎದ್ದು ಕನ್ನಡಿ ಎಲ್ಲ ನೋಡ್ತಾ ಅವಳು ತಲೆನ ಬಾಚ್ಕೊಂಡು ಹಿಂದೆ ತಿರುಗಿ ನೋಡ್ತಾಳೆ. ಅವಳು ಎದ್ದಾಗ ಅಲ್ಲಿ ಬೆಡ್ಶೀಟ್ ಎಲ್ಲ ಕೂಡ ಸುಕ್ಲಾಗಿರುತ್ತೆ. ಆದ್ರೆ ಈಗ ಹಿಂದೆ ತಿರುಗಿ ನೋಡಿದ್ರೆ ಪ್ರತಿಯೊಂದು ಕೂಡ ಕ್ಲೀನ್ ಅಂಡ್ ನೀಟ್ ಆಗಿದೆ. ಇನ್ಫ್ಯಾಕ್ಟ್ ನೆನ್ನೆ ಆ ಮೂಗಿಂದ ಒಂದು ರಕ್ತ ಸೋರಿರುತ್ತಲ್ವಾ, ಅದು ಅವಳು ದಿಂಬಿನ ಮೇಲೆ ಬಿದ್ದಿರುತ್ತೆ. ಈಗ ಅಲ್ಲಿ ನೋಡಿದ್ರೆ ಏನು ಕೂಡ ಇಲ್ಲ. ಇದನ್ನ ಅವಳು ನೋಡ್ತಾ ಇರಬೇಕಾದ್ರೆ ಅಲ್ಲಿ ವಿಕಾರ್ ಬಂದಿರ್ತಾನೆ. ಲೇಟ್ ಆಯಿತು ಬಾ ಅಂತ ಕರೀತಾನೆ. ಇವಳು ಸರಿ ಅಂತ ಹೇಳಿ ರೆಡಿಯಾಗಿ ಓಡ್ತಾಳೆ. ಈಗ ಈ ಒಂದು ಸ್ಮಶಾನದಲ್ಲಿ ವಿಕಾರ್ ಪ್ರೇಯರ್ನ ಹೇಳ್ತಾ ಇರ್ತಾನೆ. ಮತ್ತೆ ಒಂದು 4-5 ಜನ ರೆಡ್ ರೋಸ್ಗಳನ್ನು ಇವಳ ಒಂದು ಅಂಕಲ್ನ ಸಮಾಧಿಯ ಮೇಲೆ ಹಾಕ್ತಾ ಇದ್ದಾರೆ. ಇದೇ ಟೈಮಲ್ಲಿ ಸ್ವಲ್ಪ ದೂರದಲ್ಲಿ ಇವಳು ಕೂತ್ಕೊಂಡು ಇದನ್ನೆಲ್ಲಾನು ನೋಡ್ತಾ ಇದ್ದಾಳೆ. ಅದೇ ಟೈಮಲ್ಲಿ JP ಅನ್ನೋ ಒಬ್ಬ ವ್ಯಕ್ತಿ ಬಂದು ಇವಳಿಗೆ ಪರಿಚಯ ಮಾಡ್ಕೋತಾನೆ. ನಿಮ್ಮ ಹತ್ರ ಲೈಟ್ ಇದೆಯಾ ಅಂತ ಕೇಳ್ತಾನೆ. ಆದರೆ ಇವಳು ಇಲ್ಲ, ನಾನು ಹತ್ರ ಎಲ್ಲ ಸ್ಮೋಕ್ ಮಾಡಲ್ಲ ಅಂತ ಹೇಳ್ತಾಳೆ. ಸೊ ಹಾಗೆ ಇವರಿಬ್ಬರಿಗೂ ಸ್ವಲ್ಪ ಲೈಟ್ ಆಗಿ ಪರಿಚಯ ಆಗುತ್ತೆ. ಈಗ ಲೂಸಿ ಅವಳ ಪೂರ್ತಿ ಹೆಸರನ್ನ ಹೇಳ್ತಾಳೆ. ಹಾಯ್, ನನ್ನ ಹೆಸರು ಲೂಸಿ ಬೆಲರೋಸ್ ಅಂತ. ಬೆಲರೋಸ್ ಅಂತ ಕೇಳಿದ ತಕ್ಷಣ ಅವನು ಆಶ್ಚರ್ಯ ಆಗ್ತಾನೆ. ಏನು, ನಿಜವಾಗ್ಲೂ ನೀನು ಬೆಲರೋಸ್ ಕಮ್ಯುನಿಟಿಗೆ ಸೇರಿದೋಳ ಅಂತ. ಅವಾಗ ಇವಳಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆ ಎಲ್ಲರೂ ಇಲ್ಲಿ ನನ್ನ ತುಂಬ ವಿಯರ್ಡ್ ಆಗಿ ನೋಡ್ತಾ ಇದ್ದೀರಾ, ಏನಕ್ಕೆ? ಅದರಲ್ಲೂ ನಮ್ಮ ಮನೇಲಂತೂ ಏನೇನೋ ರೂಲ್ಸ್ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರಿಗೂ ನಿಮಗೆ ಮಾತಾಡೋಕ್ಕೊಂದು ಮ್ಯಾನರ್ಸ್ ಅನ್ನೋದಿಲ್ವಾ, ಕಮ್ಯುನಿಕೇಷನ್ ಸ್ಕಿಲ್ಸೇ ಇಲ್ವಾ ಅಂತ ತುಂಬಾ ಆಡ್ಕೋತಾಳೆ. ಅವಾಗ ಇವನು ಹೇಳ್ತಾನೆ, ನಿನಗೆ ಇಲ್ಲಿನ ಕತೆ, ನಿನ್ನ ಹಿಸ್ಟ್ರಿ ನಿನಗೆ ಗೊತ್ತಿಲ್ವಾ ಅಂತ. ಅವಾಗ ಇವಳು ನನಗೆ ಗೊತ್ತಿಲ್ಲ ಅದೇನು ಅಂತ ಹೇಳ್ತಾಳೆ. ಅವಾಗ ಇವನು JP ಹೇಳ್ತಾ ಹೋಗ್ತಾನೆ, ತುಂಬ 100 ವರ್ಷಗಳ ಹಿಂದೆ ಇದೇ ಒಂದು ಫ್ರಾನ್ಸ್ನಲ್ಲಿ ಅಂದರೆ ಪ್ಯಾರಿಸ್ನಲ್ಲಿ ಒಂದು ದೊಡ್ಡ ಸಂಸ್ಥಾನ ಇತ್ತು. ಆ ಒಂದು ಸಂಸ್ಥಾನದಲ್ಲಿ ಒಬ್ಬ ಪ್ರಿನ್ಸ್ ಇದ್ದ, ಅಂದರೆ ಒಬ್ಬ ಯುವರಾಜ ಇದ್ದ. ಆ ಒಂದು ಯುವರಾಜಗೆ ಇಲ್ಲಿ ಒಂದು ರೋಸ್ಗಳನ್ನ ಬೆಳೆಯೋ ಒಂದು ಗಾರ್ಡನರ್ನ ಮಗಳಿರ್ತಾಳೆ. ಅವಳು ನೋಡೋಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಅವಳ ಮೇಲೆ ಅವನಿಗೆ ಪ್ರೀತಿ ಆಗುತ್ತೆ. ಆದರೆ ಇದನ್ನೆಲ್ಲ ನೋಡಿದ ಈ ಒಂದು ಯುವರಾಜನ ಅಜ್ಜಿ ಏನು ಮಹಾರಾಣಿ ಇರ್ತಾಳೆ, ಅವಳು ಆ ಒಂದು ಹುಡುಗಿ ಏನಿರ್ತಾಳೆ ಅವಳನ್ನು ಸಾಯಿಸಿಬಿಟ್ಟಿರ್ತಾಳೆ. ಇದನ್ನು ಪಾಪ ತಡ್ಕೊಳಕ್ಕಾಗದೆ ಆ ಒಂದು ಗಾರ್ಡನರ್ನ ಹೆಂಡತಿ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಇನ್ನು ಅವರಿಬ್ಬರು ಸಮಾಧಿನ ಅದೇ ಒಂದು ರೋಸ್
ರೋಸ್ ಗಾರ್ಡನ್ನಲ್ಲೇ ಮಾಡಿರ್ತಾರೆ. ಆ ರೋಸ್ ಗಾರ್ಡನ್ನಲ್ಲಿ ಪೇಸ್ಟಲ್ ಪಿಂಕ್ ಕಲರ್ ಹೂವು ಬಿಡ್ತಾ ಇರುತ್ತೆ. ಆದರೆ ಅವರ ಸಮಾಧಿಯ ಮೇಲ್ಗಡೆ ಇರ್ತಕ್ಕಂತಹ ರೋಸ್ ಫ್ಲವರ್ಸ್ ಮಾತ್ರ ಯಾವತ್ತಿಗೂ ಡಾರ್ಕ್ ರೆಡ್ ಕಲರ್ ಫ್ಲವರ್ಸ್, ಅಂದರೆ ಡಾರ್ಕ್ ರೆಡ್ ಕಲರ್ ಗುಲಾಬಿ ಹೂವನ್ನ ಬಿಡ್ತಿರುತ್ತೆ ಅಂತ ಹೇಳ್ತಾನೆ. ಇನ್ನು ಅವಳು ಇದನ್ನೆಲ್ಲ ಕೇಳಿಸ್ಕೊಂಡು ಇದೆಲ್ಲ ನಿಜಾನಾ ಅಂತ ಕೇಳ್ತಾಳೆ. ಆವಾಗ ಅವನು ತಡಿ ಇನ್ನೂ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಇನ್ನು ಈ ಒಂದು ಯುವರಾಜ ಏನಿದ್ದ ಅವನು ದೊಡ್ಡವನಾಗಿ ಬೆಳೆದ್ಮೇಲೆ ಅವನ ಪಾಪನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಇನ್ನು ಆ ಗಾರ್ಡನರ್ಗೆ ಅವನ ರಾಜ್ಯದಲ್ಲಿ ಒಂದಷ್ಟು ಜಾಗನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಆ ಗಾರ್ಡನರ್ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಆ ಒಂದು ಯುವರಾಜನಿಗೆ ಶಾಪನ ಕೊಟ್ಬಿಟ್ಟು ಹೊರ್ಟೋಗ್ಬಿಡ್ತಾನೆ. ಇನ್ನು ಆ ಯುವರಾಜ ಬೇರೆ ಯಾರೂ ಅಲ್ಲ, ಈ ಹುಡುಗಿಯ ಮುತ್ತಾತ ಆಗಿರ್ತಾರೆ. ಇದನ್ನೆಲ್ಲ ಹೇಳಿ ಅವನು ಒಂದ್ಸರಿ ನಗ್ತಾನೆ. ಅಂದರೆ ಇಷ್ಟೊತ್ತು ನಾನು ತಮಾಷೆ ಮಾಡ್ತಾ ಇದ್ದೆ ಅನ್ನೋ ರೀತಿ ಅವನು ಅಲ್ಲಿ ನಗ್ತಾನೆ. ಇವಳು ಕೂಡ ಇದು ಹೌದಾ ತಮಾಷೆನಾ ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ಇವಳು ಮನೆ ಹತ್ರ ಬಂದಿದ್ದ ಕೂಡಲೇ ಒಬ್ಬ ಇನ್ಶೂರೆನ್ಸ್ನ ವ್ಯಕ್ತಿ ಬಂದಿರ್ತಾನೆ. ಅಂದರೆ ನಿಮ್ಮ ಅಂಕಲ್ದೊಂದು ಇನ್ಶೂರೆನ್ಸ್ ಇತ್ತು, ನಾನು ಅದ್ರ ಬಗ್ಗೆ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ. ಇನ್ನು ಇವಳು ಇದು ಹೇಗೋ ಈಗ ನಮ್ಮ ಮನೆಯೇ ಅಲ್ವಾ, ಸರಿ ಒಳಗಡೆ ಬಾ ಅಂತ ಕರೀತಾಳೆ. ಆವಾಗ ಅಲ್ಲಿ ಮೇರಿ ಕೂಡ ಇರ್ತಾಳೆ. ಇನ್ನು ಮೇರಿ ಈ ಒಂದು ವ್ಯಕ್ತಿನ ನೋಡಿದ್ರೆ ತುಂಬಾ ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಇನ್ನು ಈ ಒಂದು ವ್ಯಕ್ತಿಯ ಮಾತುಗಳು ಹೇಗಿರುತ್ತೆ ಅಂದರೆ ಇನ್ಶೂರೆನ್ಸ್ಗೋಸ್ಕರ ಬಂದಿರತಕ್ಕಂಥ ವ್ಯಕ್ತಿಯ ಮಾತುಗಳ ಥರ ಇರೋದಿಲ್ಲ. ಅವಳನ್ನು ಕೆಟ್ಟ ಕೆಟ್ಟ ವಿಚಾರಗಳಿಗೆ, ನೆಗೆಟಿವ್ ಥಾಟ್ಸ್ಗೆ, ಯಾರನ್ನೋ ಸಾಯಿಸೋದಕ್ಕೆ, ಈ ಥರಕ್ಕೆ ಪ್ರಚೋದನೆಗೆ ಮಾಡೋ ಥರದ ಒಂದು ಮಾತುಗಳು ಅವನು ಹಾಡ್ತಾ ಇರ್ತಾನೆ. ಇದನ್ನು ಕೇಳಿಸ್ಕೊಂಡು ಮೇರಿನೂ ಕೂಡ ತುಂಬಾ ಇನ್ಸಿಸ್ಟ್ ಮಾಡ್ತಾ ಇರ್ತಾಳೆ, ಏನು ಮಾತಾಡ್ತಾ ಇದ್ದೀರಾ ನೀವು, ಸುಮ್ಮನಿರಿ ಅಂತ. ಆದರೆ ಆ ಒಂದು ಇನ್ಶೂರೆನ್ಸ್ನ ವ್ಯಕ್ತಿ ಕೇಳ್ತಾನೆ ಇರೋದಿಲ್ಲ. ಆಮೇಲೆ ಅಲ್ಲಿ ಏನು ಇವಳಿಗೋಸ್ಕರ ಅಂತ ಊಟನ ಕೊಟ್ಟಿರ್ತಾಳೆ ಅದೇ ಥರ ಊಟನೇ ಈ ಇನ್ಶೂರೆನ್ಸ್ನ ವ್ಯಕ್ತಿಗೂ ಕೂಡ ಕೊಟ್ಟಿರ್ತಾರೆ. ಆದರೆ ಅಲ್ಲಿ ಅವನು ಒಂದು ಸ್ಪೂನ್ ಕೂಡ ಅದನ್ನು ತಿಂದಿರೋದಿಲ್ಲ. ಇನ್ನು ನೋಡ್ತಾ ನೋಡ್ತಾ ಅವನು ಅಲ್ಲಿಂದ ಹೊರಡ್ತಾನೆ. ಇನ್ನು ಇವಳಿಗಂತೂ ಇದು ತುಂಬಾ ವಿಯರ್ಡ್ ಅನಿಸುತ್ತೆ. ಇವನು ಹೇಳಿದ್ದೇನು ಕೂಡ ಅಷ್ಟೊಂದು ಅರ್ಥನೇ ಆಗಿರೋದಿಲ್ಲ. ಈ ಕಡೆ ಮೇರಿ ಅಂತೂ ವಿಕಾರ್ಗೆ ಈ ವಿಷಯ ಗೊತ್ತಾದರೆ ಅವ್ನು ತುಂಬಾ ಸಿಟ್ಟು ಮಾಡ್ಕೊತಾನೆ. ಮೇಡಮ್ ನನ್ನ ಮಾತು ಕೇಳಿ ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಅವಳನ್ನು ಸಮಾಧಾನ ಮಾಡಿ ಕಳಿಸ್ತಾಳೆ. ಆದರೆ ಒಂದು ವಿಷಯ ಅವಳಿಗೆ ಇಲ್ಲಿ ಗೊತ್ತಾಗುತ್ತೆ, ಅದೇನೆಂದರೆ ವಿಕಾರ್ ಇನ್ನೂ ಈ ದಿನ ಪೂರ್ತಿ ಬರೋದಿಲ್ಲ ಅಂತ. ಅವನು ಎಲ್ಲೋ ಊರಿಂದ ಹೊರಗಡೆ ಹೋಗಿದ್ದಾನೆ ಅಂತ. ಇದೇ ಸಿಕ್ಕಿದ ಚಾನ್ಸ್, ಮೇಲ್ಗಡೆ ಏನಿದೆ ನೋಡೇ ಬಿಡೋಣ ಅಂತ ಅವ್ನು ಹೇಳಿರ್ತಾನಲ್ಲ ಸ್ಟಾರ್ಟಿಂಗ್ ಮೇಲ್ಗಡೆ ಹೋಗಬಾರ್ದು ಅಂತ. ಆದರೂ ಕೂಡ ಅವಳು ಇವಾಗ ಮೇಲ್ಗಡೆಗೆ ಬರ್ತಾಳೆ. ಇಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನಮಗಿಲ್ಲಿ ಕಾಣಿಸುತ್ತೆ. ತುಂಬಾ ವಿಚಿತ್ರವಾಗಿರುತ್ತೆ, ತುಂಬಾ ಧರ್ಟಿ ಆಗಿರುತ್ತೆ. ಅಲ್ಲಿ ಯಾರು ಕೂಡ ಏನನ್ನು ಕ್ಲೀನ್ ಮಾಡಿರೋದಿಲ್ಲ. ಆದರೆ ತುಂಬ ವರ್ಷಗಳ ಹಿಂದೆ ಇಲ್ಲಿ ಯಾರೋ ಇದ್ರು ಅನ್ನೋ ಕೆಲವೊಂದು ಕುರುಹುಗಳು ಅಲ್ಲಿರುತ್ತೆ. ಇನ್ನು ಇವಳು ನಿಧಾನವಾಗಿ ಒಂದೊಂದೇ ರೂಮ್ನ ನೋಡ್ಕೊಳ್ತಾ ಬರ್ತಾಳೆ. ಅವಳುಗಳೇ ಸಮಾಧಾನ ಮಾಡ್ಕೋತಾಳೆ, ಅಯ್ಯೋ ಇದು ನನ್ನ ಮನೆಯೇ, ನಾನು ಯಾಕೆ ಎದುರ್ಕೋಬೇಕು ಅಂತ. ಆಗ್ಲೇನೆ ಅವಳು ಫೋನನ್ನು ತಗೊಂಡು ವಿಡಿಯೋನ ರೆಕಾರ್ಡ್ ಮಾಡ್ತಾ ಹೋಗ್ತಾಳೆ. ಹಾಯ್ ಫ್ರೆಂಡ್ಸ್ ನೋಡಿ, ಇದು ನನ್ನ ಮನೆ, ಇದು ನನ್ನ ಕಾಜಲ್ ಅಂತ. ಅವಳ ರೀತಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಗೇನೆ ಹಿಂದೆಗಡೆಯಿಂದ ಜೋರಾಗಿ ಬಾಕ್ಲಾಕೊಳ್ಳುತ್ತೆ. ಇನ್ನು ಅವಳು ಎದುರುಕೊಳ್ದೇನೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗ್ತಾ ಇರ್ತಾಳೆ. ಕೊನೆಗೆ ಯಾವುದೋ ಒಂದು ಡೋರ್ನ ಹಿಂದೆಗಡೆ ಇನ್ನೊಂದು ಡೋರ್ ಇದೆ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಈಗ ಅದನ್ನು ಹತ್ತಿ ಅವಳು ಮೇಲ್ಗಡೆ ಹೋದಾಗ ಇಲ್ಲಿ ಎಷ್ಟೊಂದು ಪೆಟ್ಟಿಗೆಗಳಿದೆ. ಇದೆಲ್ಲ ನೋಡೋಕೆ ತುಂಬಾ ಭಯಾನಕವಾಗಿರುತ್ತೆ. ಆದರೆ ಇವಳು ಇವಾಗ ಆ ಪೆಟ್ಟಿಗೆನ ತೆಗಿತಾ ಹೋಗ್ತಾಳೆ. ಆ ಪೆಟ್ಟಿಗೆಯಲ್ಲಿ ಇವಳಿಗೆ ಕೆಲವೊಂದು ಮಾಸ್ಕ್ ಮತ್ತು ಕೆಲವೊಂದು ಪುಸ್ತಕಗಳು ಸಿಗುತ್ತೆ. ಅದೇ ಟೈಮ್ನಲ್ಲೇ ಸಡನ್ನಾಗಿ ಈ ಒಂದು ಇನ್ಶೂರೆನ್ಸ್ನ ವ್ಯಕ್ತಿ ಇದ್ದ ಅಲ್ವಾ, ಅದೇ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ದೂರ ಹೋಗು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಇವಳಿಗೆ ಸಿಕ್ಕಾಪಟ್ಟೆ ಎದುರ್ಕೊಂಡು ಕೇಳ್ತಾಳೆ. ಆವಾಗ ಇನ್ಶೂರೆನ್ಸ್ನ ವ್ಯಕ್ತಿ ಹೇಳ್ತಾನೆ, ಮೇರಿನೇ ನನ್ನ ಹುಡ್ಕೋಕೆ ಕೇಳಿದ್ಲು, ಅವಳನ್ನ ಕೆಳಗಡೆ ಎಲ್ಲನೂ ಹುಡುಕ್ತಾ ಇದ್ರು, ನೀನು ಎಲ್ಲೋ ಹೋಗ್ಬಾರ್ದು ಜಾಗಕ್ಕೆ ಹೋಗ್ಬಿಡ್ತೀಯ ಅಂತ ನನ್ನ ಕಳಿಸಿದ್ಲು ಅಂತ ಹೇಳ್ತಾಳೆ. ಆದರೆ ಇವಳು ಅವ್ನ ಮಾತನ್ನು ನಂಬೋದಿಲ್ಲ. ನೀನು ಆಚೆಗಡೆ ಹೋಗು, ನಾನು ಬರ್ತೀನಿ, ನೀನು ಹೋಗು ಅಂತ ಕಳಿಸ್ಬಿಡ್ತಾಳೆ. ಇನ್ನು ಮತ್ತೆ ಅವಳು ಆ ಒಂದು ಪೆಟ್ಟಿಗೆಗಳನ್ನು ಮುಚ್ತಾ ಇರಬೇಕಾದ್ರೆ ಅಲ್ಲಿಗೆ JP ಕೂಡ ಬರ್ತಾನೆ. JPನ ನೋಡಿ ಇವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ನೀನು ಯಾಕೆ ಬಂದೆ ಅಂತ ಕೇಳಿದಾಗ, ನೀನು ಯಾಕೋ ಜೋರಾಗಿ ಕಿರ್ಚಾಡ್ತಾ ಇದ್ದಲ್ಲ, ಅದಕ್ಕೆ ಬಂದೆ ಅಂತ ಹೇಳಿ ಅವಳನ್ನು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನು ಬಾ, ನಿನಗೆ ಇಲ್ಲೊಂದು ಬೆಸ್ಟ್ ವೈನ್ನ ಕೊಡಿಸ್ತೀನಿ ಅಂತ JP ಹೇಳಿ ಲೂಸಿನ ಕರ್ಕೊಂಡು ಹೋಗ್ತಾನೆ. ಅವರಿಬ್ರು ಆಚೆ ಹೋಗ್ತಾ ಇರಬೇಕಾದ್ರೆ ನಾವಿಲ್ಲಿ ನೋಡ್ಬೋದು, ಆಲ್ ಆಫ್ ಅ ಸಡನ್ ಮೇರಿ ಮತ್ತು ಈ ಒಂದು ಇನ್ಶೂರೆನ್ಸ್ನ ವ್ಯಕ್ತಿ ತುಂಬಾ ಆತ್ಮೀಯರಾಗಿ ಮಾತಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ JPಗೆ ಈ ಮೇರಿ ಕೈಯಾರ ಏನೋ ತಿನ್ನಿಸ್ತಾ ಇರ್ತಾಳೆ. ಲೂಸಿಗೂ ಕೂಡ ಇದನ್ನು ನೋಡಿ ತುಂಬಾ ಸ್ಟ್ರೇಂಜ್ ಅನಿಸುತ್ತೆ. ಈಗ JP ಆನ್ ದ ವೇ ಕರ್ಕೊಂಡು ಹೋಗ್ತಾ ಅವಳನ್ನು ಅಲ್ಲಿ ಅವನ ಮನೆಯೂ ಕೂಡ ತೋರಿಸ್ತಾನೆ. ಆದರೆ ಅವನಿಗೆ ಏನಕ್ಕೋ ಆ ಒಂದು ಮನೆ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ಯಾಕೆಂದರೆ ನಮ್ಮ ತಾತ ಮುತ್ತಾತಂದಿರು ಇದನ್ನೆಲ್ಲ ಹೇಗೆ ಸಂಪಾದನೆ ಮಾಡಿದ್ದಾರೆ ಗೊತ್ತಾ ಲೂಸಿ, ನಿಮ್ಮ ಬಂಗಲೆ ಆಗಿರ್ಬೋದು, ನಮ್ಮ ಬಂಗಲೆ ಆಗಿರ್ಬೋದು, ಇದೆಲ್ಲನೂ ಕೂಡ ಎಷ್ಟೋ ಇನೋಸೆಂಟ್ ಜೀವಗಳನ್ನು ಕೊಂದು ಮಾಡಿರೋದು. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ಪ್ರಯೋಗ ಮಾಡಿ ಈ ಒಂದು ಜಾಗಗಳನ್ನು ಅಕ್ವೈರ್ ಮಾಡಿದ್ದಾರೆ. ಅವರಲ್ಲಿ ಎಷ್ಟೋ ಜನರ ಶಾಪ ನಮ್ಮ ಮೇಲೆ ಈಗಲೂ ಕೂಡ ಇದೆ ಲೂಸಿ ಅಂತ ಇಲ್ಲಿ ಇವಳಿಗೆ ಹೇಳ್ತಾ ಇದ್ದಾನೆ. ಆದರೆ ಇವಳಿಗೆ ಇಲ್ಲಿ ಇವನೇನು ಹೇಳ್ತಿದ್ದಾನೆ ಅನ್ನೋದು ಸರಿಯಾಗಿ ತಲೆಗೆ ಹೋಗ್ತಾನೆ ಇರೋದಿಲ್ಲ. ಇನ್ನು ಅವನು ಕೂಡ ಆ ಒಂದು ವಿಚ್ ಕ್ರಾಫ್ಟ್, ಆ ಒಂದು ಮ್ಯಾಜಿಕ್ನ ಹೆಸರು ಇನ್ಕ್ಯಾಂಟೇಷನ್ ಆಫ್ ಸಾಟಿಲಿಜಿಯಾ ಅಂತ.
ಅದನ್ನು ಅವನು ಹೇಳ್ತಿದ್ದಾಗೇನೆ ಅವಳು ಕೂಡ ನನಗಿಲ್ಲಿ ಕೆಲವೊಂದು ಹುಡುಗಿರು ಕಾಣಿಸ್ತಾರೆ ಅಂತ ಹೇಳ್ತಾಳೆ. ಇವನು ಏನು ಹೇಳ್ದೆ ನೀನು, ಯಾವ ಹುಡುಗಿ ಅಂತ ಕೇಳ್ತಾನೆ. ಅವಾಗ ಇವಳು ಏನಿಲ್ಲ ಬಿಡು ಅಂತ ಅದನ್ನ ಡೈವರ್ಟ್ ಮಾಡೋಕ್ಕೆ ನೋಡ್ತಾಳೆ. ಆದರೆ ಅವ್ನು ಬಿಡೋದಿಲ್ಲ. ಅದೇನು ಅಂತ ಹೇಳು ಅಂತ ಕೇಳ್ತಾನೆ. ಇನ್ನು ಅವಳು ತುಂಬಾ ಹೆಸಿಟೇಟ್ ಮಾಡ್ತಾ ಇರ್ತಾಳೆ. ಸರಿ ಬಾ ನಾವಿಬ್ಬರು ಹೋಗಿ ಡ್ರಿಂಕ್ಸ್ ಮಾಡೋಣ ಅಂತ ಒಂದು ಬಾರಿಗೆ ಹೋಗ್ತಾರೆ. ಇಲ್ಲಂತೂ ಆಶ್ಚರ್ಯ ಏನಪ್ಪ ಅಂದರೆ ಈ ಒಂದು ಬೆಲರೋಸ್ ಫ್ಯಾಮಿಲಿಯವ್ರಿಗೆ ಅಂತಲೇ ಒಂದು ಪ್ರತ್ಯೇಕವಾದ ಗ್ಲಾಸ್ ಇರುತ್ತೆ. ಆ ಬೆಲರೋಸ್ ಗ್ಲಾಸಲ್ಲೇ ಇವಳಿಗೆ ಆ ಒಂದು ಬಿಯರ್ ಮತ್ತು ವೈನ್ ಅದೇನು ಕುಡಿತಿರ್ತಾರೋ ಅದನ್ನು ಕೊಡ್ತಾರೆ. ಇನ್ನು ಅಲ್ಲಿ ಹಿಂದೆಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಇವಳನ್ನೇ ಗುರಾಯಿಸ್ತಾ ಇರ್ತಾರೆ. ಆವಾಗ ಇವಳಿಗೆ ಯಾಕೆ ಎಲ್ಲರೂ ನನ್ನ ಈ ಥರ ನೋಡ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆವಾಗ ಇಲ್ಲಿ ಜೆ ಪಿ ಹೇಳ್ತಾನೆ, ನಾನು ಆಗಲೇ ಹೇಳಿದ್ನಲ್ವಾ ಇನ್ಕ್ಯಾಂಟೇಷನ್ ಅಂತ, ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ರಿಚುವಲ್ಸ್ನ ನಿಮ್ಮ ಫ್ಯಾಮಿಲಿಯವರು ಮಾಡ್ತಾಯಿದ್ರು. ಇಲ್ಲಿ ಎಷ್ಟೋ ಒಂದು ಪಾಪದ ಜನರನ್ನು ತೊಗೊಂಡೋಗಿ ಬಲಿನ ಕೊಟ್ಟು ನೀವು ರಿಚ್ ಆಗೋದಕ್ಕೋಸ್ಕರ ಯೂಸ್ ಮಾಡ್ಕೋತಾ ಇದ್ರು. ಇದು ಬರೀ ನಿಮ್ಮ ಫ್ಯಾಮಿಲಿ ಕತೆ ಅಲ್ಲ, ಇದು ನನ್ನ ಫ್ಯಾಮಿಲಿ ಕತೆನೂ ಕೂಡ ಹೌದು. ಇಲ್ಲಿರೋ ಎಷ್ಟೋ ಜನರು ಹಾಗೆ ಮಾಡಿದ್ದಾರೆ, ಆದರೆ ನಿಮ್ಮ ಫ್ಯಾಮಿಲಿಯವರು ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಇಲ್ಲಿ ಜೆ ಪಿಗೆ ಗೊತ್ತಿರೋನು ಯಾರೋ ಒಬ್ಬ ಬರ್ತಾನೆ. ಅವನು ಬಂದ್ಬಿಟ್ಟು ಜೆ ಪಿ ನಿಮ್ಮ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾನೆ. ಇನ್ನು ಈ ಕಡೆ ಇವಳಿಗೆ ನೀನು ಹುಷಾರಾಗಿ ಹೋಗ್ತೀಯಲ್ವಾ, ನಿನಗೆ ವಾಪಸ್ ಹೋಗೋ ದಾರಿ ಗೊತ್ತು ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಇನ್ನು ಅವಳಂತೂ ಕಂಠ ಪೂರ್ತಿ ಕುಡಿದ್ಬಿಟ್ಟಿರ್ತಾಳೆ. ಆಚೆಗಡೆ ಬಂದ ತಕ್ಷಣವೇ ವಾಮಿಟ್ ಮಾಡ್ಕೊಂಡಿರ್ತಾಳೆ. ಹೇಗೇಗೋ ಹೋಗ್ತಾಳೆ. ಅವಳಿಗೆ ಕರೆಕ್ಟಾಗಿ ಯಾವ ದಾರಿಗೆ ಹೋಗ್ತಾ ಇದ್ದೀನಿ ಅಂತಲೂ ಗೊತ್ತಾಗೋದಿಲ್ಲ. ಇನ್ನು ನೋಡ್ತಾ ನೋಡ್ತಾ ಅವಳ ಕಾಡಲ್ಲಿ ಕಳೆದೋಗ್ಬಿಡ್ತಾಳೆ. ಮತ್ತು ಅಲ್ಲಿ ಒಂದು ಮನೆ ಇರುತ್ತೆ. ಆ ಒಂದು ಮನೆ ಒಳಗಡೆ ಹೋಗಿ ನೋಡಿ, ನಾನು ಈ ಥರ ಬೆಲರೋಸ್ ಮನೆಗೆ ಅಂದರೆ ಆ ಒಂದು ಬೆಲರೋಸ್ ಕ್ಯಾಸಲ್ಗೆ ಹೋಗಬೇಕು, ನಾನು ದಾರಿ ತಪ್ಪಿಟ್ಟಿದ್ದೀನಿ, ಇಫ್ ಯು ಡೋಂಟ್ ಮೈಂಡ್ ನಾನು ಇವತ್ತು ರಾತ್ರಿ ಇಲ್ಲಿ ಇರ್ಬೋದಾ ಅಂತ ಅವಳು ಹೇಳ್ತಾ ಹೋಗ್ತಾಳೆ. ಅಷ್ಟರಲ್ಲೇ ಅಲ್ಲಿ ಯಾವುದೋ ಒಂದು ಅಜ್ಜಿಯ ರೀತಿ ಕೂತಿರ್ತಾರೆ. ಅವರು ತಿರುಗಿ ಜೋರಾಗಿ ನಗ್ತಾರೆ. ಇನ್ಫ್ಯಾಕ್ಟ್ ಆ ಅಜ್ಜಿಗೆ ಇವಳ ಹೆಸರು ಕೂಡ ನೆನಪಿದೆ. ಆ ಅಜ್ಜಿ ಏನೇನೋ ಹೇಳ್ತಾ ಇರ್ತಾಳೆ, ಆದರೆ ಇವಳಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಅಂದರೆ ನಿಮ್ಮ ಫ್ಯಾಮಿಲಿಯವರು ಎಷ್ಟೋ ಒಂದು ಹೆಣ್ಮಕ್ಳನ್ನ, ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಲಿ ಕೊಟ್ಟಿದ್ದೀರಾ, ಎಷ್ಟೋ ಜನರನ್ನು ಬಲಿ ಕೊಟ್ಟಿದ್ದೀರಾ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ. ಅವರ ಒಂದು ಶಾಪ ನಿಮ್ಮನ್ನು ಬಿಡೋದಿಲ್ಲ ಅಂತ ಜೋರಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ. ಇನ್ನು ಇವಳಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಅದೆಲ್ಲನೂ ಇವಳಿಗೆ ಅರ್ಥನೂ ಆಗ್ತಾ ಇರೋದಿಲ್ಲ. ಆಗಿಂದಾಗ್ಲೇ ಅವಳಲ್ಲಿಂದ ಓಡ್ ಬಂದ್ಬಿಡ್ತಾಳೆ. ಅವಳ ಬ್ಯಾಗ್ಸ್ ಪ್ರತಿಯೊಂದನ್ನು ಅಲ್ಲೇ ಬಿಟ್ಟಿರ್ತಾಳೆ. ಈಗ ಅವಳ ಕಾಡಿನ ಮಧ್ಯ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಳೆ. ಅವಾಗ ನಾವಿಲ್ಲಿ ನೋಡ್ಬೋದು, ಈ ಒಂದು ವ್ಯಕ್ತಿ ಬಂದು ಅವಳನ್ನು ಎತ್ಕೊಂಡು ಅವಳ ರೂಮ್ನಲ್ಲೇ ಮಲಗಿಸಿರ್ತಾನೆ. ಮತ್ತು ನಮಗೆ ಇಲ್ಲಿ ಇನ್ನೊಂದು ಸೀನ್ನ ಕೂಡ ತೋರಿಸ್ತಾರೆ. ಅದೇನಂದರೆ ವಲರಸ್ನ ಕೈಯಲ್ಲಿ ಒಂದು ಉಂಗುರ ಇರುತ್ತೆ. ಅದೇ ರೀತಿಯ ಒಂದು ಕೈ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಹಿಂದೆ ಜೆ ಪಿ ಅವರ ಅಂಕಲ್ಗೆ ಆಕ್ಸಿಡೆಂಟ್ ಆಗಿರುತ್ತಲ್ವಾ, ಅಲ್ಲಿ ಹಲ್ಲುಗಳಾಗಿರ್ಬೋದು, ಬ್ರೈನ್ ಆಗಿರ್ಬೋದು ಎಲ್ಲನೂ ಬಿದ್ದೋಗಿರುತ್ತೆ. ಅಷ್ಟು ಭೀಕರವಾಗಿ ಆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ಹಲ್ಲು ಮತ್ತು ಕೂದಲು ಎರಡನ್ನೂ ಕೂಡ ಈ ಕರ್ಶಿಫಲ್ಲಿ ಎತ್ತಿಟ್ಕೊಂಡಿರ್ತಾರೆ. ಇನ್ನು ಈಗ ನೆಕ್ಸ್ಟ್ ಡೇ ಇವಳು ಕಂಡುಬಿಟ್ಟಾಗ ಎದುರುಗಡೆ ಮೇರಿ ಇದ್ದಾಳೆ. ಮೇರಿನೇ ಇವಳನ್ನು ಎಬ್ಬಿಸ್ತಾ ಇದ್ದಾಳೆ. ಇನ್ಫ್ಯಾಕ್ಟ್ ಇಲ್ಲಿ ನೋಡು ಲೂಸಿ ಏನಾಗಿದೆ ನೋಡು ಅಂತ ತೋರಿಸ್ತಾಳೆ. ಅಂದರೆ ಇಲ್ಲಿ ಲೂಸಿ ಪೀರಿಯಡ್ ಆಗಿರ್ತಾಳೆ. ಸೊ ಆ ಒಂದು ಬ್ಲಡ್ ಕಂಪ್ಲೀಟ್ ಆ ಬೆಡ್ಶೀಟ್ ಎಲ್ಲ ಆಗೋಗಿರುತ್ತೆ. ಇನ್ಫ್ಯಾಕ್ಟ್ ಬ್ಲ್ಯಾಂಕೆಟ್ಗೂ ಆಗೋಗಿರುತ್ತೆ. ಈಗ ಇಲ್ಲಿ ಮೇರಿನೇ ಆ ಒಂದು ಬ್ಲ್ಯಾಂಕೆಟ್ನ ಎತ್ಕೊತಾಳೆ. ಬಿಡಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಆ ಬ್ಲ್ಯಾಂಕೆಟ್ನ ಎತ್ಕೊತಾಳೆ. ಇನ್ನು ಈ ಕಡೆ ಲೂಸಿಗೆ ಏನಾಗ್ತದೆ ಅಂತಲೇ ಅರ್ಥ ಆಗ್ತಾ ಇರೋದಿಲ್ಲ. ಯೂಶಲಿ ಹುಡುಗಿರು ಪೀರಿಯಡ್ ಆದಾಗ ಈ ಒಂದು ಬಾತ್ ಟಬ್ನಲ್ಲಿ ಕೂತ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಲೂಸಿ ವಿಚಿತ್ರವಾಗಿ ಅದೇ ಬಾತ್ ಟಬ್ನಲ್ಲಿ ಕೂತು ಸ್ನಾನ ಮಾಡ್ತಾ ಇದ್ದಾಳೆ. ಇನ್ನು ಇವಾಗ ಜೆ ಪಿ ಅವ್ರ ತಾಯಿ ಹತ್ರ ಮಾತಾಡ್ತಾ ಇದ್ದಾನೆ. ನಮ್ಗಿಲ್ಲಿ ಗೊತ್ತಾಗುತ್ತೆ ಅವರ ಅಂಕಲ್ ತೀರೋಗಿದ್ದಾರೆ ಅಂತ. ಅಂದರೆ ಹಿಂದೆ ಆಕ್ಸಿಡೆಂಟ್ ಆಗಿತ್ತಲ್ಲ ಅವರು. ಈಗ ಅವ್ರ ಅಮ್ಮ ಕೂಡ ನಾವೇನು ಮಾಡೋಕ್ಕಾಗಲ್ಲ ಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದೆಲ್ಲನೂ ಕೂಡ ನಮಗೆ ಆಗಬೇಕಾದ್ದೆ. ಇದೆಲ್ಲ ಎಷ್ಟೋ ಪಾಪದ ಜನರ ಶಾಪ. ಇನ್ನು ಈ ಒಂದು 3 ವಾರದಲ್ಲೇ ಇದು ಎಷ್ಟನೇ ಸಾವೋ ಕೌಂಟ್ಲೆಸ್, ಅಷ್ಟು ಸಾವುಗಳಾಗ್ತಾ ಇದೆ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಸಡನ್ನಾಗಿ ಅವನಿಗೆ ನೆನಪಾಗುತ್ತೆ ಲೂಸಿ, ಅಯ್ಯೋ ನಾನು ಅವಳನ್ನ ರಾತ್ರಿ ಪಾಪ ಆ ಒಂದು ಬಾರ್ನಲ್ಲೇ ಬಿಟ್ಬಿಟ್ಟೆ, ಅವಳು ಆರಾಮಾಗಿ ಓದ್ಲು ಇಲ್ವೋ ನನಗೆ ಗೊತ್ತೇ ಇಲ್ಲ ಅಮ್ಮ ಅಂತ ತುಂಬಾ ಕಂಗಾಲಾಗ್ತಾನೆ. ಅವಾಗ ಇವಳು ಯಾರು ಲೂಸಿ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಬೆಲರೋಸ್ನ ಕ್ಯಾಸಲ್ಗೆ ಅಮೇರಿಕಾಯಿಂದ ಬಂದಿದ್ದಾಳೆ ಅಮ್ಮ, ನನಗಳಂದರೆ ತುಂಬಾ ಇಷ್ಟ ಅಮ್ಮ, ನೋಡೋಣ ಸಾಧ್ಯ ಆದರೆ ಇವತ್ತು ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಅವನಲ್ಲಿಂದ ಹೊರಡ್ತಾನೆ. ಇನ್ನು ಇವಾಗ ಇಲ್ಲಿ ಲೂಸಿಯ ಕೊರಳಿಗೆ ಇವರೇ ಒಂದು 2 ಚೈನನ್ನು ಇಟ್ಟಿರ್ತಾರೆ. ಅದರಲ್ಲಿ ಇವಳು ಈ ಒಂದು ಚೈನ್ನ ಆರಿಸ್ಕೊಂಡು ಹಾಕ್ಕೊಂಡು ಕೆಳಗಡೆ ಬಂದು ಊಟನ ಮಾಡ್ತಾ ಇರ್ತಾಳೆ. ಆದರೆ ಅದೇ ಟೈಮಲ್ಲಿ ಈ ಮೇರಿ ಮತ್ತು ಇನ್ಶೂರೆನ್ಸ್ನ ವ್ಯಕ್ತಿ ಇಬ್ಬರು ಸಿಕ್ಕಾಪಟ್ಟೆ ಆತ್ಮೀಯರಾಗಿ ಮಾತಾಡ್ತಾ ಇರ್ತಾರೆ. ಇದನ್ನು ನೋಡಿ ಇವಳಿಗೆ ಸಿಕ್ಕಾಪಟ್ಟೆ ಉರಿದೋಗ್ಬಿಡುತ್ತೆ. ಸ್ಟಾರ್ಟಿಂಗ್ ಬಂದಾಗ ಇದೇ ಮೇರಿ ಇವನನ್ನು ಬೈತಾ ಇದ್ಲು, ಈಗ ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾಳಲ್ಲ ಅಂತ. ಈಗ ವಿಕಾರ್ ಬಂದರೆ ನಿನಗೆ ಬೈತಾನೆ ಅಂತ ಇವಳು ತುಂಬಾ ಗದರ್ತಾ ಇದ್ದಾಳೆ. ಅದೇ ಟೈಮ್ಗೆ ಅಲ್ಲಿ ಜೆ ಪಿ ಬರ್ತಾನೆ. ಜೆ ಪಿ ಬಂದು ಇವಳಿಗೋಸ್ಕರ ಎಷ್ಟೋ ಫ್ಲವರ್ಸ್ನ ತೊಗೊಂಬಂದಿದ್ದಾನೆ. ಆದರೆ ಇವಳಿಗೆ ಈಗ ಜೆ ಪಿ ಮೇಲೂ ಕೂಡ ತುಂಬಾ ಕೋಪ ಇದೆ ರಾತ್ರಿ ಆ ರೀತಿ ಎಲ್ಲ ಆಗಿದ್ದಕ್ಕೆ. ಇನ್ನು ಜೆ ಪಿ ಅವಳಿಗೆ ಸಮಾಧಾನ ಮಾಡ್ತಾ ಅವಳಿಗೆ ಸಡನ್ನಾಗಿ ನೆನಪಾಗುತ್ತೆ, ಓ ನಿನ್ನೆ ನಾನು ಯಾವುದೋ ಒಂದು ಮನೆಗೆ ಹೋಗಿದ್ದೆ, ನನ್ನ ಬ್ಯಾಗ್ನೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂತ ಆ ಕೂಡಲೇ ಎದ್ದು ಓಡಕ್ಕೆ ಹೋಗ್ತಾಳೆ. ಇನ್ನು ಜೆ ಪಿ ತಡೆದಾಗ ಇಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ನಿಜನೇ, ಇನ್ಫ್ಯಾಕ್ಟ್ ನಿನ್ನೆ ನಾನು ಹೋಗಿದ್ದು ನಿಜನೇ ಅಂತ ಹೇಳಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಜೆ ಪಿ
ನಂಬೋದೇ ಇಲ್ಲ. ನೀನು ಬರೋತಾದ್ರೆ ಬಾ, ಬಿಟ್ಟರೆ ಬಿಡು, ನಾನು ಹೋಗ್ತೀನಿ ಅಂತ ಅವಳು ಸಿಟ್ಟು ಮಾಡಿಕೊಂಡು ಹೋಗ್ತಿರ್ತಾಳೆ. ಮಾಡೋದೇನೂ ಇಲ್ಲದೆ JP ಕೂಡ ಅವಳಿಂದನೇ ಹೋಗ್ತಾನೆ. ಇನ್ನು ಈ ಒಂದು ಮನೆಗೆ ಬಂದು ಅವಳ ಬ್ಯಾಗು ನಿಜವಾಗ್ಲೂ ಅಲ್ಲಿರುತ್ತೆ. ಆದರೆ ಆ ಬ್ಯಾಗಲ್ಲಿ ಈ ಒಂದು ಬುಕ್ಕನ್ನು ಬಿಟ್ಟರೆ ಬೇರೆ ಏನೂ ಕೂಡ ಇರೋದಿಲ್ಲ. ಈ ಬುಕ್ ನೆನಪಿದೆ ಅಲ್ಲ, ಅವಳು ಟೆರೆಸ್ಗೆ ಹೋದಾಗ ಈ ಬುಕ್ ಸಿಕ್ಕಿರುತ್ತೆ, ಅದನ್ನು ತೆಗೆದು ಅವಳು ಬ್ಯಾಗಲ್ಲೇ ಇಟ್ಕೊಂಡಿರ್ತಾಳೆ. ಇನ್ನು ಈಗ ಆ ಒಂದು ಬುಕ್ಕನ್ನು ಓದ್ತಾ ಹೋಗ್ತಾರೆ. ಆವಾಗ ಇವನು, ಓ ಇದು ಯಾರೋ ನಿಮ್ಮ ಫ್ಯಾಮಿಲಿಯವ್ರಿಗೆ ಸೇರಿರ್ತಕ್ಕಂತಹ ಬುಕ್ ಇರ್ಬೋದು, ಇದು ಪಕ್ಕ ಒಂದು ಬ್ಲ್ಯಾಕ್ ಮ್ಯಾಜಿಕ್ನ ಬುಕ್ ಇದು ಅಂತ ಹೇಳ್ತಾನೆ. ಈಗ ಆ ಬುಕ್ಕನ್ನು ಓದ್ತಾ ಇರಬೇಕಾದ್ರೆ ಅಲ್ಲಿ ಇನ್ಕ್ಯಾಂಟೇಷನ್ನ ಬಗ್ಗೆ ಇರುತ್ತೆ. ಅಂದರೆ ಅದೊಂದು ರಿಚುವಲ್, ಅಮಾಯಕ ಜನರನ್ನು ಬಲಿ ಕೊಡೋದ್ರಿಂದ ಆ ಒಂದು ಕಾಜಲ್, ಆ ಬೆಲರೋಸ್ ಕಾಜಲ್ ಒಂದು ಏನಿರುತ್ತೆ ಅದರೊಳಗಡೆ ಅಮಾಯಕ ಜನರನ್ನು ಸಾಯಿಸಿದ್ರೆ ಅದೇ ಒಂದು ಬಂಗ್ಲೆಯ ಒಳಗಡೆ ಯಾವತ್ತಿಗೂ ಕೂಡ ಮರಣನೇ ಹೊಂದದೇ ಇರ್ತಕ್ಕಂತಹ ಒಂದು ಶಕ್ತಿ ಆ ಫ್ಯಾಮಿಲಿಯವ್ರಿಗೆ ಸಿಗುತ್ತೆ. ಮತ್ತು ಅವರು ಸತ್ರು ಕೂಡ ಅವರು ಅಲ್ಲಿ ಎಷ್ಟು ದಿನ ಬೇಕೋ, ಎಷ್ಟು ವರ್ಷಗಳು ಬೇಕೋ ಆರಾಮಾಗೆ ವಾಸಿಸಬಹುದು. ಸೊ ಈ ಥರದ ಒಂದು ಸ್ಪೆಲ್ಸ್ಗಳು ಅಲ್ಲಿರುತ್ತೆ. ಇನ್ನು ಇದನ್ನು ಇವರು ಓದ್ತಾ ಇರಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಬರ್ತಾರೆ, ಬಂದು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ. ಆದರೆ ಇವರು ತಪ್ಪಿಸ್ಕೊಂಡು ಆಚೆ ಬಂದುಬಿಡ್ತಾರೆ. ಈಗ ಅವರಿಬ್ಬರು ಜೋರಾಗಿ ನಗಾಡ್ತಾ ಅಯ್ಯೋ ಎಂಥ ಅಡ್ವೆಂಚರ್ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಹಾಗೆ ಇಬ್ಬರು ಕೂಡ ಮೈ ಮರಿತಾರೆ. ಇನ್ನು ಅಷ್ಟರಲ್ಲೇ ಇವಳಿಗೆ ಮತ್ತೆ ಆ ಒಂದು ವೈಟ್ ಫ್ರಾಕ್ ಹಾಕ್ಕೊಂಡಿರೋ ಚಿಕ್ಕ ಪಾಪು ದೇವ ಕಣ್ಣು ಕಾಣಿಸುತ್ತೆ. ಅವಾಗವಾಗ ಇವಳಿಗೆ ಈ ಚಿಕ್ಕ ಪಾಪು ದೇವದ ವಿಷನ್ಸ್ ಕಾಣಿಸ್ತಾನೆ ಇರ್ತಿತ್ತು. ಈಗ ಇವಳು ಕಣ್ಮುಂದೆನೇ ಇದೆ. ಇನ್ನು ಇವಳು ಅದನ್ನೇ ಹಿಂಬಾಲಿಸ್ತಾ ಹೋಗ್ತಾಳೆ. ಇನ್ನು ಇವನು JP ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಅಲ್ಲಿ ಲೂಸಿನೇ ಇಲ್ಲ. ಇವನು ಕೂಡ ಅವಳನ್ನ ಹುಡ್ಕೊಳ್ತಾ ಬರ್ತಾನೆ. ಇನ್ನು ಆ ಚಿಕ್ಕ ಪಾಪು ದೇವ ಓಡೋಗ್ತಾ ಇರುತ್ತೆ. ಅದರಿಂದನೇ ಹೋದಾಗ ಆ ಚಿಕ್ಕ ಪಾಪು ದೇವ ಇದೇ ಕಾಜಲ್ನ ಹತ್ರನೇ ಬರುತ್ತೆ. ಅಲ್ಲಿ ನಾವು ನೋಡ್ಬೋದು, ಅಲ್ಲಿ ಕೆಲವು ಕಡೆ ಆ ಒಂದು ರೆಡ್ ರೋಸ್ ಇರುತ್ತೆ. ಅದೇ ಒಂದು ರೆಡ್ ರೋಸ್ನ ಇವಳು ಮುರ್ಕೊಂಡು ಆ ಒಂದು ಪಾಪುಗೆ ಕೊಡೋಕ್ಕೆ ಅಂತ ಹೋಗ್ತಾಳೆ. ಅದೇ ಟೈಮಲ್ಲಿ ಆ ಕಾಜಲ್ನ ಒಳಗಡೆ ವಿಕಾರ್, ಮೇರಿ ಮತ್ತು ಈ ಒಂದು ಇನ್ಶೂರೆನ್ಸ್ನ ವ್ಯಕ್ತಿ ಇವರಿಷ್ಟು ಜನನೂ ಏನೋ ಒಂದನ್ನು ಮಾತಾಡ್ತಾ ಇದ್ದಾರೆ. ಅದೇನು ಅಂದರೆ, ನಾವಿವಾಗ ಲೂಸಿ ಹತ್ರ ಮಾತಾಡಬೇಕು, ಲೂಸಿನ ರೆಡಿ ಮಾಡಿಸ್ಬೇಕು, ಅವಳು ದೃಢವಾಗಬೇಕು, ಅವಳು ಸ್ಟ್ರಾಂಗ್ ಆಗಬೇಕು, ಈ ಒಂದು ಕೆಲಸನ ಅವಳು ಮಾಡಲೇಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ. ಇನ್ನು ಯಾವಾಗ ಇವರು ಕಿಟಕಿಯಿಂದ ಆಚೆಗಡೆ ನೋಡಿದಾಗ ಈ ಚಿಕ್ಕ ಪಾಪು ದೇವ ಇವಳು ಕಣ್ಣಿಗೆ ಕಾಣ್ತಾ ಇದೆ ಅಂತ ಅರ್ಥ ಆಗುತ್ತೋ, ಈಗ ಅವಳು ರೆಡಿ ಇದ್ದಾಳೆ, ನಾವು ಅವಳ ಕೈಲಿ ಮಾಡಿಸ್ಲೇಬೇಕು ಅಂತ ಫಿಕ್ಸ್ ಆಗ್ತಾರೆ. ಅದೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಆ ಮಗುನ ಹಿಂಬಾಲಿಸ್ತಾ ಅವಳು ಈ ಒಂದು ಕಾಸಲ್ ಒಳಗಡೆ ಹೋಗ್ತಾಳೆ. ಇನ್ನು JPನೂ ಇವಳಿಂದನೇ ಬಂದು ಇನ್ನೇನು ಮನೆ ಒಳಗಡೆ ಹೋಗಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಡೋರ್ ಲಾಕ್ ಆಗಿಬಿಡುತ್ತೆ. ಇನ್ನು ಅವನು ಎಲ್ಲ ಮೂಲೆಯಲ್ಲೂ ಹುಡುಕ್ತಾನೆ, ಏನಾದರೂ ಒಳಗಡೆ ಹೋಗೋಕ್ಕೆ ಜಾಗ ಸಿಗುತ್ತೇನೋ ಅಂತ. ಇನ್ನು ಯಾವುದೋ ಒಂದು ಕಡೆ, ಅದು ಕೂಡ ಒಂದು ಬೇಸ್ಮೆಂಟ್ನ ಕಡೆಯಿಂದ ಅವನಿಗೆ ಒಂದು ಡೋರ್ ಓಪನ್ ಆಗಿಬಿಡುತ್ತೆ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಅವನಿಗೆ ಗೊತ್ತಿರೋದಿಲ್ಲ. ಬಟ್ ಸ್ಟಿಲ್ ಲೂಸಿ ಅಂತ ಹುಡುಕೊಳ್ತಾ ಅವನು ಆ ಒಂದು ಕಾಸಲ್ನ ಒಳಗಡೆ ಬರ್ತಾನೆ. ಇವಾಗ ಆ ಮಗುನ ಹಿಂಬಾಲಿಸ್ಕೊಂಡು ಬಂದ ಲೂಸಿ ಸೀದಾ ಕರೆಕ್ಟಾಗಿ ವಿಕಾರ್ನ ರೂಮ್ಗೆ ಬರ್ತಾಳೆ. ಸರಿ ಬಾ, ಹೇಗೋ ಬಂದಲ್ಲ, ಕೂತ್ಕೋ ಅಂತ ಅವಳನ್ನ ಕೂರಿಸ್ತಾರೆ. ಇವಾಗ ನಾವು ನೋಡ್ಬೋದು, ಆ ಕಡೆ ಈ ಕಡೆ ಮೇರಿ ಮತ್ತು ಇನ್ಶೂರೆನ್ಸ್ನ ವ್ಯಕ್ತಿ ನಿಂತಿದ್ರೆ ಮುಂದೆಗಡೆ ಈ ಒಂದು ವಿಕಾರ್ ಕೂತಿದ್ದಾನೆ. ಈಗ ಅವನು ಹೇಳ್ತಾ ಇದ್ದಾನೆ, ನಿನ್ನನ್ನು ಇಲ್ಲಿ ನಾವೇನೇ ಬರ್ಮಾಡ್ಕೊಂಡಿರೋದು, ನಿನ್ನನ್ನು ಕರ್ಸ್ಕೊಂಡಿರೋದಕ್ಕೂ ಕೂಡ ಒಂದು ಉದ್ದೇಶ ಇದೆ, ಅದೇನು ಅಂತ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಲೂಸಿ ಜೋರಾಗಿ ಕಿರ್ಚ್ತಾಳೆ, ಫಸ್ಟು ನನಗೆ ಹುಡುಗಿ ಯಾರು ಅಂತ ಹೇಳಿ ಅಂತ. ಅವಾಗ ಇವನು ಹೇಳ್ತಾ ಇದ್ದಾನೆ, ಅವಳು ಬೇರೆ ಯಾರೋ ಅಲ್ಲ, ನನ್ನ ಮಗಳೇ, ಆಗ ನೋಡಿದ್ರೆ ನೀನು ಕೂಡ ನನಗೆ ಮಗಳೇ ಆಗಬೇಕು ಅಂತ ಹೇಳ್ತಾನೆ. ಆವಾಗ ಲೂಸಿ ಪ್ರೀಸ್ಟ್ಗಳಿಗೆ ಹೇಗಿದ್ದು ಸಾಧ್ಯ ಅಂತ ಕೇಳಿದಾಗ ಅಲ್ಲೇ ಇದ್ದಂತಹ ಆ ಒಂದು ಇನ್ಶೂರೆನ್ಸ್ ವ್ಯಕ್ತಿ ಹೇಳ್ತಾನೆ, ಎಲ್ಲರೂ ಇದನ್ನು ಸೆಲ್ಫಿಶ್ನೆಸ್ ಅಂತ ಕರೀತಾರೆ, ಆದರೆ ನಮಗಿದು ಸರ್ವೈವಲ್, ನಮ್ಮ ಒಂದು ವಂಶ ಬೆಳಿಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಲೇಬೇಕಾಯ್ತು ಅಂತ ಹೇಳಿ ಇವಾಗ ಇಮಿಡಿಯೇಟಾಗೆ ಅವಳಿಗೆ ಹೇಳ್ತಿದ್ದಾನೆ, ಲೂಸಿ ಅರ್ಥ ಮಾಡ್ಕೋ, ಈ ಮನೆ, ಈ ಪವರ್, ಇದೆಲ್ಲನೂ ಕೂಡ ನಾವು ಕಳ್ಕೊಳ್ಳೋದ್ರಲ್ಲಿದ್ದೀವಿ. ಈಗ ನಿನ್ನಿಂದ ಮಾತ್ರ ನಮ್ಮನ್ನೆಲ್ಲನೂ ಮತ್ತೆ ಅದೇ ಒಂದು ಪವರ್ ಸ್ಟೇಟಸ್ಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಅಂತ. ಆವಾಗ ಅಲ್ಲೇ ಇರ್ತಕ್ಕಂತಹ ಇನ್ಶೂರೆನ್ಸ್ನ ವ್ಯಕ್ತಿ ಹೇಳ್ತಾರೆ, ನೋಡು, ನಾವು ಇಷ್ಟು ವರ್ಷ ಇನ್ನೋಸೆಂಟ್ ಪೀಪಲ್ನ ಬಲಿನ ಕೊಟ್ಟು ಹೇಗೋ ಮಾಡಿ ನಮ್ಮ ಲೆಗಸಿನ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಪಾಸ್ ಅಂದರೆ ನಮ್ಮ ಟರ್ನ್ ಈಗ ಮುಗಿದಿದೆ, ಈಗ ಇದು ನಿನ್ನ ಟರ್ನ್. ಅದಕ್ಕೋಸ್ಕರನೇ ಈ ಒಂದು ಶಾಪ, ಈ ಒಂದು ಕರ್ಸ್ ಏನಿದೆ, ಅದೇ ಇನ್ಕಂಟೇಷನ್ನ ಕರ್ಸ್ ನಿನ್ನನ್ನು ಇಲ್ಲಿವರೆಗೂ ಬರೋ ಥರ ಮಾಡಿದೆ. ನೀನು ಹೇಗಾದರೂ ಮಾಡಿ ಒಂದು ಬಲಿನ ಕೊಡಲೇಬೇಕು ಅಂತ ಹೇಳ್ತಾರೆ. ಆದರೆ ಇವಳಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ, ನನಗೂ ಈ ಮನೆಗೂ ಏನು ಸಂಬಂಧ ಇಲ್ಲ, ನಾನು ಹೋಗ್ತೀನಿ ಅಂತ ಜೋರಾಗೆ ಹೆದ್ದೋಗೋಕೆ ಹೋಗ್ತಿರ್ತಾಳೆ. ಆವಾಗ ಇನ್ಶೂರೆನ್ಸ್ನ ವ್ಯಕ್ತಿ ಹೇಳ್ತಿದ್ದಾನೆ, ನೋಡು, ನೀನು ಯಾವುದೋ ಒಂದು ಚಿಕ್ಕ ಮಗುನೇ ಬಲಿ ಕೊಡಬೇಕು ಅಂತ ಏನಿಲ್ಲ, ಯಾವುದೇ ಒಂದು ಇನ್ನೋಸೆಂಟ್ ವ್ಯಕ್ತಿನ ನೀನು ಬಲಿ ಕೊಡಲೇಬೇಕು. ಇನ್ಫ್ಯಾಕ್ಟ್ ಈಗ ನೀನು ಬೇರೆ ಯಾರೋ ಅಲ್ಲ, ನೀನು ಇದೇ ವಂಶದವಳು, ಇನ್ಫ್ಯಾಕ್ಟ್ ನಮ್ಮ ವಂಶದವಳು, ನೀನು ನಮ್ಮವಳಲ್ಲೇ ಒಬ್ಬಳು. ಈ ಒಂದು ಲೆಗಸಿನ ನಾವು ಕ್ಯಾರಿ ಮಾಡಲೇಬೇಕು ಅನ್ನೋದಾದರೆ ನಾವು ಈ ಕರ್ಸನ್ನು ಮುರಿಯಲಿಕ್ಕೆ ಆಗೋದೇ ಇಲ್ಲ, ನಾವು ಈ ಕರ್ಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಈ ಒಂದು ಟ್ರೆಡಿಷ್ನಲ್ ರಿಚುವಲ್ ಏನಿದೆ ನೀನು ಮಾಡಿ ಮುಗಿಸ್ಲೇಬೇಕು ಅಂತ ಈಗ ಜಬರ್ದಸ್ತಾಗಿ ಹೇಳ್ತಾ ಇದ್ದಾರೆ. ನೋಡು, ನೀನು ಮೊದಲನೇ ಬಲಿ ಕೊಡುವಾಗ ತುಂಬಾ ಭಯ ಆಗುತ್ತೆ, ಆದರೆ ಆಮೇಲೆ ನೀನು ಬೇಡ ಅಂದರೂ ಕೂಡ ಬಿಟ್ಟು ಹೋಗೋಕ್ಕಾಗಲ್ಲ, ನನ್ನ ಮಾತು ಕೇಳು ಲೂಸಿ ಅಂತ ಅವಳನ್ನು ತುಂಬಾ
ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅವಳು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಬಿದ್ದೋಗ್ಬಿಡ್ತಾಳೆ. ಅದೇ ಟೈಮಲ್ಲಿ ಇವರೆಲ್ಲರೂ ಯಾವುದೋ ಒಂದು ಪ್ರೇಯರ್ನ ಹೇಳ್ತಾರೆ. ಇವಾಗ ಲೂಸಿಗೆ ಅವ್ರ ತಾಯಿ ಅವಳು ಚಿಕ್ಕ ವಯಸ್ಸಲ್ಲಿ ಇವಳು ಮಲಗೋಕ್ಕೋಸ್ಕರ ಅಂತ ಕೆಲವು ಕಥೆನ ಹೇಳ್ತಾ ಇರ್ತಾರೆ. ಆ ಕಥೆಯ ವಿಷನ್ಸ್ ಇವಳಿಗೆ ಕಾಣಿಸುತ್ತೆ. ಅವ್ರ ಅಮ್ಮ ಹೇಳ್ತಾ ಇರ್ತಾರೆ, ತುಂಬ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ, ಒಬ್ಬ ಮಾಂತ್ರಿಕ, ತುಂಬಾ ಈಗೋಯಿಸ್ಟಿಕ್ ಆಗಿರ್ತಕ್ಕಂತಹ ಒಬ್ಬ ಮಾಂತ್ರಿಕ, ಪ್ರತಿಯೊಂದು ಕೂಡ ಅವನ ಲಿಮಿಟಲ್ಲೇ ಇರಬೇಕು ಅಂತ ಅಂದ್ಕೊಳ್ಳೋನು ಒಂದು ಕರ್ಸ್ನ ಶುರು ಮಾಡ್ತಾನೆ. ಅದು ಹೇಗೆ ಅಂದರೆ, ಅವನೊಬ್ಬ ಪ್ರೀಸ್ಟ್ ಆಗಿರ್ತಾನೆ. ಅವನು ಯಾವುದೇ ಕಾರಣಕ್ಕೂ ಮದುವೆನ ಆಗಿರೋದಿಲ್ಲ. ಆದರೂ ಕೂಡ ಒಂದು ನೆಫ್ಯೂ ಸನ್ ಅನ್ನೋ ರೀತಿ ಒಂದು ಮಗುನ ಅವನು ಹುಟ್ಟಿಸ್ತಾನೆ. ಸೊ ಅಲ್ಲಿಂದ ಈ ಕರ್ಸ್ ಶುರು ಆಗಿರುತ್ತೆ. ಮತ್ತು ಆ ಕರ್ಸ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಇರಬೇಕಾಗತ್ತೆ. ಆವಾಗ ಅವ್ರಿಗೆ ಹುಟ್ಟೋ ಮಗುನೇ ರೋಸ್. ಆ ಒಂದು ರೋಸ್ ಮಗು ಕೂಡ ಈ ಒಂದು ಕರ್ಸ್ನ ಮುಂದುವರಿಸ್ಕೊಳ್ತಾ ಬಂದಿರುತ್ತೆ. ಆದರೆ ಇಲ್ಲಿ ಒಂದು ಷರತ್ತಿರುತ್ತೆ. ಇಲ್ಲಿ ಆ್ಯಕ್ಚುಲಿ ಏನಪ್ಪ ಅಂದರೆ, ಇನ್ಕಂಟೇಷನ್ ಅನ್ನೋದು ಒಂದು ಕರ್ಸ್ ಆಗಿರುತ್ತೆ. ಇದು ಬೇರೆ ಏನೂ ಅಲ್ಲ, ಒಂದು ಅಮಾಯಕ ಜೀವಗಳನ್ನು ಬಲಿ ಕೊಟ್ಟು ಅವರು ಪವರ್ಫುಲ್ ಆಗೋದು. ಅವ್ರಿಗೆ ತುಂಬ ಬೇಕಾದಷ್ಟು ಹಣಗಳು ಎಲ್ಲನೂ ವೃದ್ಧಿ ಆಗುತ್ತೆ. ಮತ್ತು ಅವ್ರಿಗೆ ಸಾವೇ ಇರೋದಿಲ್ಲ. ಈ ಒಂದು ಕಾಜಲಲ್ಲಿ ಅವರು ಅಜರಾಮರರಾಗಿ ಇರ್ಬೋದು. ಮತ್ತು ಅವರು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಯಾರಿಗೆ ಬೇಕೋ ಕಾಣಿಸ್ಕೋಬೋದು, ಯಾರಿಗೆ ಬೇಕೋ ಕಾಣಿಸ್ಕೋಬಹುದಾಗೂ ಇರ್ಬೋದು. ಈ ಥರದ್ದೆಲ್ಲ ಒಂದು ಪವರ್ ಸಿಗುತ್ತೆ. ಆದರೆ ಒಂದು ಷರತ್ತೇನೆಂದರೆ, ಆವಾಗವಾಗ ಆ ಒಂದು ಇನ್ನೋಸೆಂಟ್ ಜೀವನ ಬಲಿ ಕೊಡಬೇಕು. ಅದು ಮಗು ಆಗಿರಲಿ ಅಥವಾ ವ್ಯಕ್ತಿ ಆಗಿರಲಿ, ಯಾರನ್ನಾದ್ರೂ ಒಬ್ಬರನ್ನ ಬಲಿ ಕೊಡಲೇಬೇಕು. ಸೊ ಅದನ್ನೇ ಇವಾಗ ಇವರು ಲೂಸಿ ಕೈಲಿ ಮಾಡಿಸ್ತಾ ಇದ್ದಾರೆ. ಯಾಕೆಂದರೆ ಇವರು ಮಾಡಬೇಕಾಗಿರೋಂತಹ ಟರ್ನ್ ಮುಗಿದೋಗಿದೆ. ಈಗ ನೆಕ್ಸ್ಟ್ ಆ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಮಗಳೇನೇ ಲೂಸಿ. ಸೊ ಹಾಗಾಗಿ ಈಗ ಲೂಸಿ ಇದನ್ನು ಮಾಡಲೇಬೇಕಿದೆ. ಸೊ ಇದನ್ನೆಲ್ಲನೂ ಒಂದು ಕಥೆಯ ಮುಖಾಂತರ ಅವ್ರ ತಾಯಿ ಇವಳಿಗೆ ಹೇಳ್ತಾ ಇದ್ದಾಳೆ. ಆ್ಯಂಡ್ ಇಷ್ಟೊತ್ತು ಅವ್ರ ತಾಯಿ ಓದ್ತಾ ಇದ್ದಿದ್ದು ಬೇರೆ ಯಾವ ಬುಕ್ಕಿಂದನೂ ಅಲ್ಲ, ಅವಳಿಗೆ ಹಿಂದೆ ಆ ಒಂದು ಪೆಟ್ಟಿಗೆಯಲ್ಲಿ ಸಿಕ್ಕಿತ್ತಲ್ವ, ಅದೇ ಒಂದು ಬುಕ್ಕಿನಿಂದನೇ ಆ ಒಂದು ಕಥೆನ ಓದ್ತಾ ಇರ್ತಾಳೆ. ಮತ್ತು ಅವಳು ಹೇಳ್ತಾಳೆ, ಈ ಒಂದು ರಿಚುವಲ್ ಏನಿದೆ, ಈ ಒಂದು ಇನ್ಕಂಟೇಷನ್ ರಿಚುವಲ್ ಯಾವುದೇ ಕಾರಣಕ್ಕೂ ಆ ಒಂದು ಹುಡುಗಿಯ ಫ್ರೀ ವಿಲ್ ಇಲ್ಲದೆ ಮಾಡೋ ಹಾಗಿಲ್ಲ. ಅಂದರೆ ಅವಳೇ ಸ್ವತಃ ಈ ಒಂದು ಕೃತ್ಯನ ಮಾಡಬೇಕು. ಇನ್ನು ಇವಾಗ JP ಅಲ್ಲಿಗೆ ಬರ್ತಾ ಇರ್ತಾನೆ. ಇನ್ನು ಈ ಕಡೆಯಿಂದ ಲೂಸಿ ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಇಬ್ಬರು ಕೂಡ ಬೇರೆ ಬೇರೆ ಡೈರೆಕ್ಷನಲ್ಲಿ ಆಪೋಸಿಟ್ ಆಗ್ತಾರೆ. ಅಂದರೆ ಇವಳಿದ್ದಂತಹ ಜಾಗಕ್ಕೆ JP ಬರ್ತಾನೆ, JP ಎಲ್ಲಿಂದ ಬಂದು ಅದೇ ಜಾಗಕ್ಕೆ ಲೂಸಿ ಹೋಗ್ತಾಳೆ. ಆದರೆ ಇವರಿಬ್ಬರು ಕೂಡ ಮೀಟ್ ಮಾಡಲ್ಲ. ಇನ್ನು ಆನ್ ದಿ ವೇ ಹೋಗ್ತಾ ಯಾವುದೋ ಒಂದು ರೂಮ್ನಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಚಿರ್ತಾರೆ. ಅದೇನು ಅಂತ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಈ ರಿಚುವಲ್ಗೆ ಎಲ್ಲ ಕೂಡ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಇದನ್ನು ನೋಡ್ತಾ ನೋಡ್ತಾ ಆ ಒಂದು ದಾರಿಗೆ ಹೋಗ್ತಾ ಹೋಗ್ತಾ ಅವಳು ಕಂಪ್ಲೀಟ್ಲಿ ಒಂದು ರೀತಿಯ ಪೊಸೆಸ್ ಆಗಿರೋ ರೀತಿಯೇ ಆಗ್ಬಿಟ್ಟಿರ್ತಾಳೆ. ಇನ್ನು ಇವಾಗ ರಿಚುವಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ JP ಕೂಡ ಲೂಸಿನ ಹುಡುಕೊಳ್ತಾ ಬರ್ತಾ ಇದ್ದಾನೆ. ಈ ಹಿಂದೆ ಇವಳು ಪೀರಿಯಡ್ ಆದಾಗ ಆ ಒಂದು ಬ್ಲಡ್ ಸ್ಟೇನ್ಸ್ ಎಲ್ಲ ಏನೊಂದು ಬೆಡ್ಶೀಟ್ ಮೇಲಿತ್ತು. ಈಗ ಯಾವುದೋ ಒಂದು ಮಗುವಿನ ಮೇಲೆ ಅದೇ ಒಂದು ಬೆಡ್ಶೀಟ್ನ ಹಾಕಿದ್ದಾರೆ. ಇನ್ನು ಆ ಮಗು ಅಮ್ಮ ಅಂತ ಅವಳನ್ನ ಕರಿತಾ ಇದೆ. ಇವಳಿಗೆ ಏನಾಗ್ತದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಷ್ಟರಲ್ಲೇ ವಿಕಾರ್ ಹೇಳ್ತಾ ಇದ್ದಾನೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಮಾಡಬೇಕಾಗಿರೋ ಕೆಲಸನ ನೀನು ನೋಡು, ಕೂತ್ಕೋ, ನನ್ನ ಈ ಒಂದು ಮಾಂಸನ ತಿನ್ನು ಅಂತ ಆ ಒಂದು ಇನ್ಶೂರೆನ್ಸ್ನ ವ್ಯಕ್ತಿ ಏನಿದ್ದಾನೆ ಅವನು ಬಲವಂತವಾಗಿ ಅವಳಿಗೆ ತಿನ್ನಿಸ್ತಾನೆ. ಮತ್ತು ಈ ಕಡೆ ಮೇರಿ ಏನಿದ್ದಾಳೆ, ನನ್ನ ರಕ್ತನ ಕುಡಿ ತಗೋ ಅಂತ ಒಂದು ಗ್ಲಾಸ್ನಲ್ಲಿ ಅವಳ ರಕ್ತನ ಇವಳು ಕುಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಗೊಂದು ವಿಷಯ ಗೊತ್ತಾಗೋದೇನು ಅಂದರೆ, ವಿಕಾರ್ ಬೇರೆ ಯಾರೋ ಅಲ್ಲ, ಸ್ವತಃ ಸೈತಾನೆ ವಿಕಾರೇನೆ. ಇನ್ನು ಅದಕ್ಕೆ ಬಲಿಯಾಗಿರೋದು ಮೇರಿ ಮತ್ತು ಈ ಒಂದು ಇನ್ಶೂರೆನ್ಸ್ನ ವ್ಯಕ್ತಿಯಾಗಿರ್ತಕ್ಕಂತಹ ಅಬ್ಬೆ. ಈಗ ಅಲ್ಲಿ ಆ ರಿಚುವಲ್ನ ಸ್ಟಾರ್ಟ್ ಮಾಡ್ತಾರೆ. ಅವಳ ಮುಖಕ್ಕೆ ಈ ಹಿಂದೆ ಅವಳು ಟೆರೆಸಲ್ಲಿ ನೋಡಿದ್ಲಲ್ವಾ, ಅದೇ ಒಂದು ಮಾಸ್ಕ್ನ ಹಾಕಿ ಕಂಪ್ಲೀಟ್ಲಿ ಆ ಒಂದು ಸ್ತೋತ್ರಗಳನ್ನು ಹೇಳೋಕೆ ಶುರು ಮಾಡ್ತಾರೆ. ಇನ್ನು ಇವಳಿಗಂತೂ ಇದು ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ತುಂಬಾ ರೆಸಿಸ್ಟ್ ಮಾಡ್ತಾ ಇರ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಈ ಕೆಲಸನ ಮಾಡೋಲ್ಲ ಅಂತ. ಆದರೆ ಅವರೆಲ್ಲರೂ ಕೂಡ ಇವಳಿಗೆ ಒಡೆದು ಬಡ್ದು ತುಂಬಾ ಹಿಂಸೆ ಮಾಡಿ, ನೀನು ಈ ಹುಡುಗಿನ ಕೊಲೆ ಮಾಡಲೇಬೇಕು, ಬಲಿ ಕೊಡಲೇಬೇಕು, ಅವಾಗಷ್ಟೇ ನಾವು ಮತ್ತೆ ಪವರ್ಫುಲ್ಲಾಗಿ ಇಲ್ಲಿರೋಕ್ಕೆ ಸಾಧ್ಯ, ಮಾಡು ಲೂಸಿ ಅಂತ ತುಂಬಾ ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ನಾವು ಈ ರೀತಿ ಇನ್ನೋಸೆಂಟ್ ಸೋಲ್ಗಳನ್ನ ಬಲಿ ಕೊಡೋದ್ರಿಂದ ಮಾತ್ರನೇ ನಾವು ಪವರ್ಫುಲ್ ಆಗೋದು. ಈ ಕರ್ಸ್ ಯಾವತ್ತಿಗೂ ಮುಂದುವರಿತಾನೆ ಇರುತ್ತೆ, ನನ್ನ ಮಾತು ಕೇಳು, ಮಾಡು ಅಂತ ತುಂಬಾ ಪ್ರಚೋದಿಸ್ತಾರೆ. ಆವಾಗ ಇವಳು ಸ್ವಲ್ಪ ಬುದ್ಧಿವಂತಿಕೆಯಿಂದ, ಆಯಿತು ನಾನು ಈ ಮಗುಗೆ ಕೊಲೆ ಮಾಡ್ತೀನಿ ಅಂತ ಎದ್ದು ಇನ್ನೇನು ಆ ಮಗುಗೆ ಚುಚ್ಚೋ ಬದಲು ಕರೆಕ್ಟಾಗಿ ಬಂದು ಈ ವಿಕಾರ್ಗೆನೇ ಚಾಕುನ ಚುಚ್ಚಿಬಿಡ್ತಾಳೆ. ಅದೇ ಟೈಮಲ್ಲಿ ಅವಳು ಹೇಳ್ತಾಳೆ, ನೀನು ಇವತ್ತಿಂದ ನಮ್ಮ ಮನೇಲಿರಬೇಡ, ಇಲ್ಲಿಂದ ಹೊರಟೋಗು, ಅದಕ್ಕೆ ನಾನು ಇದನ್ನು ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆವಾಗ ವಿಕಾರ್ ಜೋರಾಗಿ ನಗ್ತಾನೆ. ಯಾಕೆ ಅಂದರೆ ಅವಳಿಗೆ ಚುಚ್ಚಿರೋದು ವಿಕಾರಿಗಲ್ಲ, JPಗೆ. ಹೌದು, ಇಷ್ಟೊತ್ತು ಇವಳು ಕಾಣಿಸಿದ್ದೆಲ್ಲನೂ ಪ್ರತಿ ಒಂದು ಕೂಡ ಅದು ವಿಷನ್ಸ್ ಅಷ್ಟೇ. ಈ ಮನೇಲಿ ಇಷ್ಟು ದಿನ ಲೂಸಿ ಬಿಟ್ಟರೆ ಬೇರೆ ಯಾರೂ ಕೂಡ ಇರಲಿಲ್ಲ. ಅದು ಬರೀ ಇವಳು ಕಣ್ಣಿಗೆ ಕಾಣಿಸ್ಕೊತಾ ಇತ್ತು ಅಷ್ಟೇನೆ. ಇನ್ಫ್ಯಾಕ್ಟ್ JP ಕೂಡ ಮನೆ ಒಳಗಡೆ ಬಂದಾಗ ಅವನು ಯಾವತ್ತಿಗೂ ಇವಳೊಬ್ಬಳನ್ನೇ ನೋಡಿರ್ತಾನೆ. ಮೇರಿ ಆಗಿರ್ಬೋದು,
ಆಗಿರ್ಬೋದು, ಆ ಇನ್ಶೂರೆನ್ಸ್ ಆಗಿರ್ಬೋದು, ವಿಕಾರ್ ಆಗಿರ್ಬೋದು, ಯಾರನ್ನು ಕೂಡ ಅವನು ನೋಡಿರೋದಿಲ್ಲ. ಇನ್ಫ್ಯಾಕ್ಟ್ ಈ ಹಿಂದೆ ಸ್ಮಶಾನದಲ್ಲೂ ಕೂಡ ಇವಳೊಬ್ಬಳೇ ಕೂತಿರೋದನ್ನು ಅವನು ಅಬ್ಸರ್ವ್ ಮಾಡಿರ್ತಾನೆ. ಯಾಕೆ ಒಬ್ಬಳೇ ತಿಳಲ್ಲ ಅಂತ ಬಂದು ಮಾತಾಡ್ಸಿರ್ತಾನೆ ಅಷ್ಟೇ. ಸೊ ಈಗ ಅವಳನ್ನು ಸಮಾಧಾನ ಮಾಡೋಕ್ಕೆ ಅಂತ ಬಂದ ಜೆ ಪಿನೇ ಅವಳು ವಿಕಾರ್ ಅಂತ ಅಂದ್ಕೊಂಡು ಚುಚ್ಚಿಬಿಟ್ಟಿರ್ತಾಳೆ. ಸೊ ಅಲ್ಲಿಗೀಗ ಜೆ ಪಿ ಸತ್ತೇ ಹೋದ. ಅಂದರೆ ಈ ಒಂದು ಕರ್ಸ್ ಇನ್ನೂ ಕೂಡ ಈಗ ಮುಂದುವರಿಯುತ್ತೆ. ಈ ಒಂದು ಬಂಗ್ಲೆ, ಈ ಒಂದು ಮನೆ ಇನ್ನೂ ಶಾಶ್ವತವಾಗೇ ಇರುತ್ತೆ. ಈ ಒಂದು ಕರ್ಸ್ನ ಒಳಗಡೆ ಈಗ ಲೂಸಿ ಕೂಡ ಇದ್ದಾಳೆ. ಅಂದರೆ ಲೂಸಿಗೆ ಸಾವಿರೋದಿಲ್ಲ. ಅಕಸ್ಮಾತ್ ಅವಳು ಸತ್ರು ಕೂಡ ಅವಳ ಆತ್ಮ ಯಾವತ್ತಿಗೂ ಕೂಡ ಈ ಒಂದು ಕಾಸಲಲ್ಲೇ ಇರುತ್ತೆ. ಇನ್ನು ಇದಾದ ಬಳಿಕ ಅವಳು ತುಂಬಾ ಡಿಸ್ಟರ್ಬ್ ಆಗಿ ಅವಳ ಮನೆಯಿಂದ ಬರ್ತಾಳೆ. ಬಂದು ತುಂಬಾ ಬೇಜಾರು ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿರ್ತಾಳೆ. ಆವಾಗ ಹಾಸ್ಪಿಟಲ್ಗೆ ಒಂದು ಆ್ಯಂಬುಲೆನ್ಸ್ ಬಂದು ಅವಳನ್ನ ಕರ್ಕೊಂಡು ಹೋಗುತ್ತೆ. ಇನ್ನು ಇವಾಗ ಲಾಸ್ಟಲ್ಲಿ ಈ ಒಂದು ಫೋಟೋನ ತೋರಿಸ್ತಾರೆ. ಅಲ್ಲಿ ನಾವು ನೋಡ್ಬೋದು ಅಬೆ, ವಿಕಾರ್ ಮತ್ತು ಮೇರಿ ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿಯವರೇ. ಇವರೆಲ್ಲ ಸತ್ತು ತುಂಬಾ ವರ್ಷ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಈ ಒಂದು ಕರ್ಸ್ನ ಫಾಲೋ ಮಾಡ್ಕೊಳ್ತಾನೇ ಬರ್ತಾ ಇದ್ದಾರೆ. ಆ ಒಂದು ಬ್ಲಡ್ನಲ್ಲಿ ಬರೋ ಪ್ರತಿಯೊಂದು ಮಗುಗೂ ಕೂಡ ಈ ಕರ್ಸ್ನ ಫಾಲೋ ಮಾಡೋ ರೀತಿ ಮಾಡ್ತಾ ಬಂದಿದ್ದಾರೆ. ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಇನ್ನೋಸೆಂಟ್ ವ್ಯಕ್ತಿ ಬೇಕಾಗಿರುತ್ತಲ್ವಾ. ಸೊ ಇಲ್ಲಿ ಇವರು ಮುಂಚೆನೇ ಜೆ ಪಿನ ಟಾರ್ಗೆಟ್ ಮಾಡಿರ್ತಾರೆ. ಸೊ ಅದಕ್ಕೇನೆ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಗೋ ರೀತಿ ಮಾಡಿ ಇಲ್ಲಿ ವಿಕಾರ್ ಅವರ ಹಲ್ಲು, ಕೂದಲು ಎಲ್ಲನೂ ಕೂಡ ಮುಂಚೆನೇ ಕಲೆಕ್ಟ್ ಮಾಡಿರ್ತಾನೆ. ಇನ್ನು ವಿಕಾರ್ಗೆ ಇವಳ ಮೇಲೆ ಆಸಕ್ತಿ ಬರೋ ಥರಕ್ಕೂ ಮಾಡಿ, ಇವರಿಬ್ಬರು ಒಂದಾಗೋ ಥರಕ್ಕೂ ಮಾಡಿ, ಇವಾಗ ಇಲ್ಲಿವರೆಗೂ ಅವ್ನು ಬರೋ ರೀತಿ ಮಾಡಿ ಕೊನೆಗೂ ಅವನನ್ನು ಸಾಯಿಸೇ ಬಿಟ್ಟಿರ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತಾ? ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಮೂವಿನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಡೋನೇಷಿಯನ್ ಮೂವೀಸ್ ಅಥವಾ ಥೈವನೀಸ್ ಮೂವೀಸ್, ಅಮೇರಿಕನ್ ಮೂವೀಸ್ ಅಥವಾ ನಮ್ಮ ಇಂಡಿಯನ್ ಮೂವೀಸ್ ಯಾವ್ದು ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ದಟ್ ನಾನು ನೆಕ್ಸ್ಟ್ 5 ವಿಡಿಯೋಸ್ ಆ ಒಂದು ಲ್ಯಾಂಗ್ವೇಜ್, ಆ ಒಂದು ಕಲ್ಚರ್ ಮೇಲೆನೇ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.